ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವಾಗ ನೋಡ್ರಿ ರಾತ್ರಿ 8 ಗಂಟೆ ಆಗೈತಿ. ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವಾಗೇನು ಭಾಳ ಕೆಲಸ ಏನಿಲ್ಲ, ಎಲ್ಲ ಕೆಲಸ ಇವತ್ತು ಮುಗಿಸಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಬೆಳಿಗ್ಗೆಯಿಂದ ಲಾಗ್ ಮಾಡೋಕ್ಕಾಗಿದ್ದಿಲ್ಲ, ಕೆಲಸ ಇತ್ತು. ಕೆಲಸನ ಅದನ್ನೇ ಏನು ಹೊಳ ತೋರಿಸೋದು ಅಂತ ಹೇಳಿಬಿಟ್ಟು ತೋರ್ಸೋಕ್ಕೆ ಹೋಗಲಿಲ್ಲ. ಹಾಗಾಗಿ ನಾವೀಗ ಸ್ನಾನ ಮಾಡಿಸೋದು, ನಾನು ಸ್ನಾನ ಮಾಡೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಅನ್ನ ಸಾಂಬಾರು ಇದೆಲ್ಲ ಆಯ್ತು. ಇವತ್ತು ಬೆಳಿಗ್ಗೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬಟ್ ಅದನ್ನು ಡಿಲೀಟ್ ಮಾಡಿ ಮತ್ತೆ ಹೊಳ್ಳಿ ಎಡಿಟ್ ಮಾಡಿ ಹಾಕಿದ್ದೆ. ಅದೇನೋ ನಿದ್ದಿಗಣ್ಣಾಗಿ ಎಡಿಟ್ ಮಾಡಿ ಹಾಕಿಬಿಟ್ಟಿದ್ದೆ. ಎಲ್ಲ ತಮಾಷೆಗೋಸ್ಕರ ಇರ್ತೈತಿ ಆ ಥರ ಎಲ್ಲ. ಏನು ಹೇಳ್ಬೇಕು ಗೊತ್ತಿಲ್ಲ. ಮತ್ತು ಇನ್ನೊಂದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಮುಂದೆ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊತೀನಿ ಅದ್ರ ಬಗ್ಗೆ. ಈಗ ಬರ್ರಿ ಕಂಟಿನ್ಯೂ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆಲ್ರೆಡಿ ಸಾಂಬಾರು ಮಾಡಿಬಿಟ್ಟಿನಿ. ಬ್ಯಾಳಿ ಸಾರು ಮಧ್ಯಾಹ್ನ ಮಾಡಿದ್ದೆ, ಒಂದು 3 ಗಂಟೆ ಸುಮಾರು ನೋಡ್ರಿ. ನಾವ್ಯಾಗ ಸ್ನಾನ ಮಾಡಿಸಿ ಸಾಂಬಾರು ಮಾಡಿಬಿಟ್ಟೆ. ಸಾಂಬಾರು ಮಾಡಿ ಈಗ ಬರೀ ಅನ್ನ ಮಾಡೋದಷ್ಟೇ. ರೊಟ್ಟಿನೂ ಮಧ್ಯಾಹ್ನ ಇದು ಬೆಳಗ್ಗೆ 2 ರೊಟ್ಟಿದ್ದು ತಿಂದ್ವಿ. ಈಗೇನು ರೊಟ್ಟಿ ಪಟ್ಟಿ ಏನು ಮಾಡೋಕ್ಕೋಂಗಿಲ್ಲ. ಫಸ್ಟು ಅನ್ನಕ್ಕೆ ಇಡ್ತೀನಿ. ಅನ್ನ ಒಂದು ಸ್ವಲ್ಪ ಉಂಡು ಮಲ್ಕೊತೀವಿ ಈಗ. ಯಾಕಂದ್ರೆ ಸಂಜೆ ಮುಂದರ ತಿಂದೀವಿ ಒಂದು 4:30-5 ಗಂಟೆ ಸುಮಾರು. ಅದಕ್ಕೆ ಈಗ ಒಂದು ಸ್ವಲ್ಪ ಅನ್ನ ಮಾಡಿ ಉಂಡು ಮಲ್ಕೊಳೋದಷ್ಟೇ ಈಗ ಕೆಲಸ. ಅಕ್ಕಿ ತೊಳಿಬೇಕು ಅಂಥೇಳಿ ಕುಕ್ಕರ್ ತೊಳೆಯಾಗತ್ತಿದೆ. ಒಟ್ಟ ವಿಡಿಯೋನ ಮಾಡ್ಕೊಂಡಿಲ್ಲ. ಮತ್ತು ಮಾಡ್ಕೊಂಡ್ರೆ ಬಿಡ್ತೀವಿ. ಮತ್ತು ಮಾಡೋಕೆ ಮನಸ್ಸು ಆಗಿಲ್ಲ. ಹಾಗಾಗಿ ಒಂದ್ಸಲ ಮಾಡೋದು ಬಿಟ್ಟೆ ಅಂದರೆ ಮತ್ತು ಹೊಳ್ಳಿ ಅದು ಮಾಡೋಕೆ ಮನಸ್ಸಾಗಲ್ಲ. ವಿಡಿಯೋ ಮಾಡೋಕೆ ಹಂಗೆ ಮಾಡ್ಕೊತಾನೆ ಇದ್ವಿ ಅಂದ್ರೆ ಅದು ಕಂಟಿನ್ಯೂ ಆಗಿ ಮಾಡ್ಕೊತಾನೆ ಇರ್ತೀವಿ. ಶುಕ್ರವಾರ ಶನಿವಾರ ಐತವಾರ ಇವತ್ತು ಫುಲ್ ಡೇ 4 ದಿವಸ ಪೂರ್ತಿ ವಿಡಿಯೋ ಕಂಟಿನ್ಯೂ ಆಗಿ ಮಾಡೇ ಇಲ್ಲ. ನೆನಪಾದಾಗ ಒಂದು ಚೂರು ವಿಡಿಯೋ ಮಾಡಿಕೊಂಡು 3 ದಿವಸದ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಂಡೀನಿ. ಅದು ಈ ಥರ ಎಡವಟ್ಟಾಗಿ ಮತ್ತು ಅದನ್ನು ಪ್ರೈವೇಟ್ಗೆ ಹಾಕಿ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಂಗಾಯ್ತು. ಅದೆಲ್ಲ ಮತ್ತು ನಾನು ಯಾವಾಗಾದ್ರೂ ಶೇರ್ ಮಾಡ್ತೀನಿ ವಿಡಿಯೋದೊಳಗೆ. ಈಗ ಬರ್ರಿ ಅಕ್ಕಿ ತೊಳೆದು ಅನ್ನಕ್ಕೆ ಇಡ್ತೀನಿ. ನಾನು ನಾವ್ಯಾಗ ಇಷ್ಟೊತ್ತನ ಓಡಾಡಿಸಿದೆ. ಹೊರಗೆ ಮಳೆ ಬರಾಕತ್ತಿತ್ತು ಸಣ್ಣಗ. ಹಾಕ್ತೀನಿ. ಕಡಿಮೆ ಹಾಕಿದಾಗ ಅರ್ಕಿ ಬಿದ್ದುಬಿಡ್ತೈತಿ, ಜಾಸ್ತಿ ಹಾಕಿದಾಗ ಉಳಿದು ಬಿಡ್ತೈತಿ. ಹಿಂಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಒಂದೊಂದ್ಸಲ ಕರೆಕ್ಟ್ ಹಾಕಿರ್ತೀನಿ, ಕರೆಕ್ಟ್ ಆಗಿಬಿಡ್ತೈತಿ. ನಮ್ಮ ನಮಿತಾನ ಒಂದೊಂದು ದಿನ ಊಟ ಮಾಡ್ತಾ, ಒಂದೊಂದು ದಿನ ಊಟ ಮಾಡೋದೇ ಇಲ್ಲ. ಯಾಕೆ ಸ್ಕೂಲಿಂದ ಬಂದು ಊಟ ಮಾಡಿದೆ ನೀನು? ಅಕ್ಕಿ ಹಾಕ್ಬಿಟ್ಟೆ ನಾನು. ನೋಡ್ರಿ, ಸ್ಕೂಲಿಂದ ಬಂದನು ಊಟ ಮಾಡಿಲ್ಲ. ಈಗ ಮತ್ತೆ ನಾವು ಊಟ ಮಾಡಲ್ಲ ಅಂತ ಹೇಳಕತ್ತ. ಮಧ್ಯಾಹ್ನ ನಿನ್ನ ಪಾಲಿಂದ ಅನ್ನ ಹಂಗಾಯ್ತಿ. 1:30 ಹಾಕಿದ್ದೆ ಏನು, ಅದ್ರೊಳಗೆ ಇನ್ನೂ ಅನ್ನ ಎಷ್ಟಕೊಂಡು ಹೋಗಿತ್ತು. ಅಕ್ಕಿ ತೊಳೆದು ನೆನೆಸಿಟ್ಟು ಅನ್ನಕ್ಕೆ ಇಡ್ತೀನಿ. ನೋಡೋಣ, ನಾನು ಕಂಟಿನ್ಯೂ ಮಾಡ್ತೀನಿ. ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಫ್ರೆಂಡ್ಸ್, ಇಷ್ಟ ಆದ್ರೆ ಲೈಕ್ ಮಾಡಿ. ತರಕಾರಿ ಇದ್ದಿದ್ದಿಲ್ಲ, ತರಕಾರಿ ತಗೊಂಬಂದೆ ಹೋಗಿ. ಇದು ಕವರ್ ಇತ್ತು. ತರಕಾರಿ ಟೊಮೆಟೊ ಖಾಲಿ ಆಗಿದ್ದು, ಮತ್ತು ಇದು ಹಸಿಮೆಣಸಿನ್ಕಾಯಿ ಖಾಲಿ ಆಗಿತ್ತು. ಹಾಗಾಗಿ ಹೋಗಿ ಏನೇನು ಖಾಲಿ ಆಗಿತ್ತು ಅದನ್ನೆಲ್ಲ ತೊಗೊಂಬಂದೆ. ನೋಡ್ರಿ, ಏನು ಅಷ್ಟೊಂದು ಫ್ರೆಶ್ ಆಗಿದ್ದಿಲ್ಲ. ರಾತ್ರಿ ಹೋದ್ರೆ ಫ್ರೆಶ್ ಇರಲ್ಲ, ಎಲ್ಲ ಹಾಯ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಈಗ ಬೇಕಾಗಿದ್ದು ಅಷ್ಟು ತೊಗೊಂಬಂದು. ತರಕಾರಿ ಹತ್ರ ಏನು ಫ್ರೆಶ್ ಇರಲಿಲ್ಲ. ಚಪಾತಿಗೆ ಪಲ್ಯ ಮಾಡಕ್ಕೆ ಅಂತೇಳಿ ಹೋಗಿದ್ದೆ, ಏನು ಚೆನ್ನಾಗಿದ್ದಿದ್ದಿಲ್ಲ. ಅದಕ್ಕೆ ಹಣ್ಣು, ಟೊಮೆಟೊ ಮತ್ತು ಇದು ಏನು
ಈರುಳ್ಳಿ ಸ್ವಲ್ಪ ಇತ್ತು ಮತ್ತು ಈರುಳ್ಳಿ ತೊಗೊಂಡೆ ನೋಡ್ರಿ ನಾನು ಮೂಲಂಗಿ ಸುತ್ತ ಶುಂಠಿ ಐತಿ ಶುಂಠಿ ನೀರಾಗ ನೆನೆ ಇಟ್ಬೇಕಾಗಿತ್ತು ಮಣ್ಣಿರುತ್ತೆ ಇದ್ರೊಳಗೆ ನೀರಾಗ ನೆನೆ ಇಡು. ಇದು ನೆನೆ ಇಟ್ಟರೆ ಹಾಕೋಣ ಆಮೇಲೆ ನೀರೊಳಗೆ ಇನ್ನೂ ಇಷ್ಟ ಐತಿ ಮತ್ತೇನು ನಡ್ಬೇಕು ಖಾಲಿ ಅದು ಹೋಗೋದು ಅಂಥೇಳಿ ಮತ್ತು ಇದಿಷ್ಟು ಒಂದೊಂದು ತೊಳೆದು ಇಡ್ತೀನಿ ಅದು ಮರೆಸಿ ತೊಳೆದು ಸೌತೆಕಾಯಿನೂ ಅಷ್ಟು ಚೆನ್ನಾಗಿದ್ದಿತ್ತು ಹೋಸಲ ಅಂತ ಚೆನ್ನಾಗಿದ್ರು ಫ್ರೆಶ್ ಆಗಿ ಅದಕ್ಕೆ ಎರಡೆರಡು ಮೂಲಂಗಿ ಎರಡು ಸೌತೆಕಾಯಿ ಎರಡು ತೊಗೊಂಬಂದೆ ಬೆಳಿಗ್ಗೆ ಹೋದ್ರೆ ಎಲ್ಲ ಫ್ರೆಶ್. ಶೇಂಗಾಕಾಯಿ ತೊಗೊಂಬಂದೆ ಆಲೆ ಬಂದವು ಕಬ್ಬು ಬಂದವು ಶೇಂಗಾಕಾಯಿ ಗೆಣಸು ಎಲ್ಲ ಬಂದವು ನಾನು ಕಬ್ಬು ಗೆಣಸು ತೊಗೊಳಕ್ಕೆ ಹೋಗಿಲ್ಲ ಗೆಣಸು ನಾನೇ ತಿನ್ನಬೇಕು ಕುಚ್ಕೊಂಡು ನಮ್ಮ ನಮಿಗೆ ಆದರೂ ತಿನ್ನೋದೇ ಇಲ್ಲ ನಮ್ಮ ಮನೆಯವರು ತಿನ್ನೋಂಗಿಲ್ಲ ಅವು ಇವು ಕೊಡ್ರಿ ನವಿಲುಕೋಸು ಆಮೇಲೆ ತರಕಾರಿ ಮುಗಿತಾ ಎಲ್ಲ ಮತ್ತೇನು ತೊಗೊಂಡಿದ್ವಲ್ಲ ಅದು ಹಸಿಮೆಣ್ಸಿಕಾಯಿನ ಮೆಣ್ಸಿನ್ಕಾಯಿ ಇದ್ರಾಗ ಹಾಕ್ಬಿಡ್ರಿ ಹಾಕ್ಬಿಡೋಣ ನವಿಲುಕೋಸು ಒಂದು ಚಲೋ ಇದೆ ನೋಡಾಟ ಆಲೂಗಡ್ಡೆ ಇದ್ವಿನೂ ಇನ್ನೂ 4-5 ಆಲೂಗಡ್ಡೆ ಅದಾವ ಅದಕ್ಕೆ ಆಲೂಗಡ್ಡೆ ತೊಗೊಲಿಲ್ಲ ಪೂರ್ತಿ ಖಾಲಿ ಆದ್ಮೇಲೆ ತೊಗೊಂಡ್ರೆ ಅಂತೇಳಿ ಎಲ್ಲ ತೆಗೆದಿಟ್ಟು ಅನ್ನ ಸಾಂಬಾರು ಅಂತೂ ರೆಡಿಯಾಗಿತ್ತು ಊಟ ಮಾಡಿಸಿದೆ ನವ್ಯಾಗ ಊಟ ಮಾಡಿಸಿ ಗುಳಿಗೆ ಹಾಕಿ ನಿಂದಿರ್ಸಿನಿ ಈಗ ನಮ್ಮಿತ್ತ ಅವ್ರ ಅಜ್ಜಿನೂ ಊಟ ಮಾಡಕತ್ತಾರ ನೋಡ್ರಿ ಅಜ್ಜಿ ಮೊಮ್ಮಗಳು ಕುತ್ಕೊಂಡು ಊಟ ಮಾಡ್ತಾರೆ ಹೆಂಗಾಗೈತೆ ನಮ್ಮಿತ್ತ ಸಾಂಬಾರು ಮಸ್ತ್ ಐತಾ ಒಂದು ಸ್ವಲ್ಪ ಇವನ್ ಪಾಪಡೆ ಕರೆದಿದ್ದೆ ಹಪ್ಪಳ ಥರ ಇರ್ತಾವಲ್ಲ ಅವು ಮೆಟ್ರೋದ ತಂದಿದ್ದೆ ಅವನ್ನ ಕರೆದಿದ್ದೆ ತಿನ್ನಕತ್ತಾರ ಅನ್ನ ಸಾರು ಜೊತೆಗೆ ನಮ್ಮ ಮನೆಯವ್ರು ಒಂದು ರೊಟ್ಟಿ ಇತ್ತು ಕಾಳು ಪಲ್ಯ ಇತ್ತು ಅದನ್ನು ತಿಂದು ಈಗ ಅನ್ನ ಸಾರು ಹಾಕ್ಕೊಳಕತ್ತಾರ ಅವರು ನೋಡ್ರಿ ಹೆಂಗೆ ಹೋಗ್ಕೊಳ್ರಿ ನಾ ಇಲ್ಲಿ ವಿಡಿಯೋ ಮಾಡಕತ್ತೀನಿ ಹಂಗೆ ಓಡ್ತಾಳೆ ಅದೇ ಅವ್ರ ಅಪ್ಪನಿಂದ ಹೋಗಿ ನಿಂದ್ರಕ್ಕ ನೀವು ಮುಂದೆ ಹಾಕಿರಂತ ಸೈಡಿಗೆ ಬರ್ತಾಳ ಮುಂದಾಳಕ್ಕೆ ಈಗ ಸ್ವಲ್ಪ ಹೊತ್ತು ಟೈಮ್ ಭಾಳ ಆಗೈತಾ ಏನು ಏನು ನಡ್ಗಕ್ಕೆ ನಿಂತ್ಲು ಹೆದರ್ಕೊಂಡು ಎದಕ್ಕೆ ಹೆದ್ರಿದಿ ಈಗ ಅವ್ರ ಅಪ್ಪನ ಕುಟಾಗ ಉಣ್ಬೇಕಾ ಹುಷಾರಿಲ್ಲ ನಿಮ್ಮ ಅಪ್ಪಗ ನಡಿ ಆ ಕಡೆ ನಡಿ ಮತ್ತೆ ನಿನಗೆ ಬಂತಂದ್ರೆ ನಾನು ಬೆಳತನ ನೀತಿಗಿಡ್ಬೇಕು ಹೌದಿಲ್ಲ ಜ್ವರ ಬಂತು ಅಂದ್ರೆ ರಾತ್ರಿ ಎದ್ದು ಬಿಡ್ತಾವ ರಾತ್ರಿ ಎದ್ಲ ಅಂದ್ರೆ ಆತು ನಂಗೂ ನಿದ್ದಿಲ್ಲ ತನಗೂ ನಿದ್ದಿಲ್ಲ ಪಾಪಡೆ ಕೊಡ ನಮ್ಮಿತ್ತ ಅಪ್ಪಗ ನೀವು ಹಾಕೋರಿ ಇಬ್ರು ಒಂದು ಪ್ಲೇಟ್ನ ಹಾಕ್ಕೊಂಡು ಅದ್ರಾಗ ತಿಂತೀನಿ ಅಯ್ಯ ಕೊಡ್ರಿ ಮತ್ತು ಪ್ಲೇಟ್ ನಿಂದ್ರಿಲ್ಲ ಇಲ್ಲಿ ನಿಂದ್ರಲೇ ಅಲ್ಲೋಡಕ್ಕಿನ ಹಾಕೋರಿ ನೀವು ಸಾಕ್ನೆ ಸೈಡ್ಗೆ ಹಾಕೊಳಕ್ಕಾಗಲ್ಲ ಹಾಕೊಡು ಹೆದರ್ಬಾರ್ದು ನಿಂದ್ರಾಕ ಒಳ್ಳೆ ಅವಾಗ ಬಿಟ್ಟಿಲ್ಲ ಹೋಗಿ ತಾಟ್ನ ಬಂದು ಬಿದ್ಲು ಅಂದ್ರೆ ಏನು ಮಾಡ್ತೀರಿ ಎಲ್ಲರೂ ಏನೇನು ನಾನು ಬಿಟ್ಟು ಏನು ತಿಂತಾರ ಅಂತ ನೋಡ್ತಾಳ ಏನು ಸಪ್ರೇಟ್ ನಿನಗೆ ತಿನ್ಸಿದ್ದ ಅವ್ರು ತಿನ್ನಾಗತ್ತಾರ ಬಾ ಇಡಿ ಕೈ ಹಿಡ್ಕೊ ಇನ್ನ ಅದನ್ನ ತಿನ್ನಾಕಂತಾರ ಅವರು ನಾವು ತಿನ್ವಲ್ಲ ಇಬ್ರು ಅದನ್ನ ಬಾ ಓಡಾಡೋಣ ವಾಕಿಂಗ್ ಮಾಡಿಸ್ಲಾ ನಡಿ ವಾಕಿಂಗ್ ಮಾಡ್ತೀವ್ರಿ ಈಗ ಇಲ್ಲೇ ನಾವು ಒಳಗೆ ಸ್ವಲ್ಪ ಹೊತ್ತು ಓಡಾಡಿದ್ವಿ ಅಂದ್ರೆ ಅದು ಡ್ರೇಗ್ ಬರ್ತೈತಿ
ಡ್ರೈಗ್ ಬಂತಂದ್ರೆ ಹಳವಾರ ಆಕತಿ ಹೊಟ್ಟಿ, ಅದಕ್ಕೆ ಆಕಿನ ಒಂದು ಸೂರು ಓಡಾಡಿಸಿ ಮಕ್ಕೊಂಬಿಡ್ತೀವಿ. ನೋಡ್ರಿ ಆ ಕಡೆ ಈ ಕಡೆ ಎರಡು ಕಡೆ ಓಡಾಡ್ತಾ, ಎರಡು ಕಡೆ ಓಡಾಡ್ತಾ. ಓಕೆ ಫ್ರೆಂಡ್ಸ್, ಈಗ ಮಲ್ಕೊಂತೀವಿ. ಕೋಪ ನೋಡ್ರಿ, ಮಲ್ಕೊಂತೀವಿ. ಮಲ್ಕೊಂಡು ಎದ್ದು ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಫ್ರೆಂಡ್ಸ್ ನೋಡ್ರಿ, ಇವಾಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಿಗ್ಗೆ ಒಂದು 5:15 ಎದ್ದುಬಿಟ್ಟು ಬಂದು ಕುಕ್ಕರಲ್ಲಿ ಸ್ವಲ್ಪ ಅನ್ನ ಇತ್ತು, ಹಾಗಾಗಿ ಅದನ್ನು ಅನ್ನ ಎಲ್ಲ ಒಂದು ಬಾಕ್ಸಿಗೆ ತೆಗೆದಿಟ್ಟು ಕುಕ್ಕರ್ನ ತೊಳೆದು, ಇನ್ನೂ ಒಂದು ಕುಕ್ಕರ್ ಇತ್ತು, ಅದು ದೊಡ್ಡದಿತ್ತು, ಹಾಗಾಗಿ ಕಾಳು ಕುದಿಸೋಕೆ ಚಿಕ್ಕ ಕುಕ್ಕರ್ ಆದ್ರೆ ನಡಿತೈತಿ ಅಂತ ಹೇಳಿಬಿಟ್ಟು ಕುಕ್ಕರ್ ತೊಳ್ಕೊಂಡು ಹೆಸರು ಕಾಳು ಕುದಿಯೋಕ್ಕಿಟ್ಟಿದ್ದೆ. ಅದು ವಿಜಲ್ ಕೂಗೋದ್ರೊಳಗನ ಹಿಟ್ಟು ನಾದ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟು ನಾದಕತ್ತೀನಿ. ನೋಡ್ಬೋದು ಚಪಾತಿ ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಮಿದ್ದುತ್ತೀವಿ ನೋಡ್ರಿ ಕೈಲೇ, ಅಷ್ಟು ಚೆನ್ನಾಗಿ ಚಪಾತಿನೂ ಕೂಡ ಸಾಫ್ಟಾಗೇ ಬರ್ತಾವೆ. ಉಪ್ಪು ಹಾಕಿನಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಾಕತ್ತೀನಿ. ನೋಡ್ಬೋದು ಯಾವುದೇ ಮೊಸರು ಹಾಲು ಏನು ಹಾಕಿಲ್ಲ, ಬರೀ ಉಪ್ಪು ನೀರು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಮಿದ್ದಿ ಈಗ ಮುಚ್ಚಿಡ್ತೀನಿ. ಅದು ನೆನಿತೈತಿ. ಈಗ ಕಾಳು ಕೂಗಿತ್ತು, ಅಂದರೆ ವಿಜಲ್ ಕೂಗಿತ್ತು ಕುಕ್ಕರ್, ಅದು ತಣ್ಣಗಾಗೋದ್ರೊಳಗನ ಒಗ್ಗರಣೆ ಕೊಡೋಕೆ ಏನೇನು ಬೇಕು ನೋಡ್ರಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಅದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಏನು ಹೆಚ್ಕೊಳಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಈಗ ಏನಾದರೂ ಪಲ್ಯ ಮಾಡಬೇಕಾದ್ರೆ ಮೆಣ್ಸಿನ್ಕಾಯಿ ಹೆಚ್ಚಿ ಹಾಕಂಗಿಲ್ಲ, ಅದೇ ಪೇಸ್ಟ್ನ ಹಾಕಿಬಿಡ್ತೀನಿ. ಪಲ್ಯ ಅಂಕಾರ ಅಷ್ಟು ರುಚಿಯಾಗಿ ಬರ್ತೈತಿ. ಹಂಗೆ ಒಂದೊಂದು ಸಲ ಬ್ಯಾಳಿ ಸಾರು ಮಾಡಿರ್ತೀನಿ ನೋಡ್ರಿ, ಅದಕ್ಕೂ ಒಂದು ಸ್ವಲ್ಪ ಹಾಕಿರ್ತೀನಿ ಹಸಿ ಚಟ್ನಿನ, ಭಾಳ ಚಲೋ ಆಕೈತಿ, ಟೇಸ್ಟ್ ಬರ್ತೈತಿ. ಹಾಗಾಗಿ ಅದು ಒಂದು ಸ್ವಲ್ಪ ಹಾಕ್ತೀನಿ, ಮತ್ತು ಒಣ ಖಾರದ ಪುಡಿನೂ ಕೂಡ ಒಂದು ಸ್ವಲ್ಪ ಹಾಕಿರ್ತೀನಿ, ಚೆನ್ನಾಗಿ ಬರ್ತೈತಿ ರುಚಿ. ಈಗ ನೋಡ್ರಿ ಎಲ್ಲ ಹೆಚ್ಚಿಬಿಟ್ಟು ಆಲ್ರೆಡಿ ಕಡಾಯಿನ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿನಿ. ಎಣ್ಣೆ ಅಂದರೆ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕಿನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ. ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕಿನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ದೊಡ್ಡದಾದ್ರೆ ಸೈಡಿಗೆ ಎತ್ತಿಟ್ಬಿಡ್ತಾರೆ, ಅದೇ ಚಿಕ್ಕದಾಗಿ ಕಟ್ ಮಾಡಿದ್ರೆ ಊಟ ಮಾಡ್ಬೇಕಾದ್ರೆ ತಿಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಮತ್ತು ಚೆನ್ನಾಗಿ ಫ್ರೈ ಆಯಿತು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡಿನಿ. ಒಂದು ಟೊಮೆಟೊ ಒಂಥರ ಗ್ರೇವಿ ಅಂದರೆ ದಾಲ್ ಥರ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಕಾಳನ್ನ ಸ್ವಲ್ಪ ಸಾಫ್ಟಾಗಿನ ಕುದಿಸ್ಕೋಬೇಕಾಗುತ್ತೆ. ಕೆಲವೊಬ್ಬರಿಗೆ ಕಾಳು ಏನಪ್ಪ ಅಂದರೆ ಉದುರಾಗಿದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಸಾಫ್ಟಾಗಿದ್ರೆ ಇಷ್ಟ ಆಗುತ್ತೆ. ಹಂಗಾಗಿ ನಮ್ಮ ಮನ್ಯಾಗ ಸಾಫ್ಟಾಗಿ ಮಾಡಿದ್ರೆ ಇಷ್ಟ, ನಮ್ಮ ನಮಿತಗಂತೂ ಭಾಳ ಇಷ್ಟ ಈ ರೀತಿ ಮಾಡೋದು. ನೋಡಿರಿ, ಒಂದು ಸ್ಪೂನಷ್ಟು ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕಿ ಅದ್ರದ್ದು ಫ್ರೈ ಮಾಡಿ ಅದ್ರದ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಆದಮೇಲೆ ಈಗ 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಇದನ್ನು ಹಾಕ್ಕೊಂಡಿನಿ ಚಿಲ್ಲಿ ಪೌಡ್ರು. ಯಾಕಂದರೆ ಹಸಿ ಚಟ್ನಿನ ಹಾಕಿರ್ತೀನಿ, ಅದು ಖಾರ ಇರ್ತೈತಿ, ಅದಕ್ಕೆ ಜಾಸ್ತಿ ಖಾರ ಆದ್ರೂ ತಿನ್ನೋಕ್ಕಾಗಲ್ಲ ನೋಡಿರಿ. ಹಾಗಾಗಿ ಎಲ್ಲ ಡ್ರೈ ಪೌಡ್ರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ನೋಡಿರಿ ಕಾಳು ಕುದಿಸಿಟ್ಕೊಂಡಿದ್ನಲ್ಲ, ಆ ಕಾಳನ್ನ ಈಗ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಗತ್ತೀನಿ. ಉಪ್ಪಂತೂ ಕರೆಕ್ಟಾಗಿನ ಹಾಕಿದ್ದೆ, ರುಚಿಗೆ ತಕ್ಕಷ್ಟು ಒಂದು 2 ಸ್ಪೂನಷ್ಟು. ಈಗ ಮಿಕ್ಸ್ ಮಾಡಿದಾದಮೇಲೆ ಲಾಸ್ಟಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಬೇಕಂದರೆ ಒಂದು ಕುದಿ ಬಂದಾದ್ಮೇಲೂ ಕೂಡ ಕೊತ್ತಂಬರಿ ಹಾಕ್ಕೋಬೋದು. ನಾನು ಇವಾಗಲೇ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು, ಯಾಕಂದರೆ ಕಾಳನ್ನು ಕೂಡ ಚೆನ್ನಾಗಿ ಬೆಂದಿತ್ತು. ಅದರಲ್ಲಿ ಒಂದು ಸ್ವಲ್ಪ ಕಟ್ಟಿತ್ತು, ಆ ಕಟ್ಟನ್ನು ಸಮೇತ ಅದ್ರಾಗ ಹಾಕಿನಿ. ಯಾಕಂದ್ರೆ ಅದು ಆಮೇಲೆ ಒಂದು ಕುದಿ ಬಂದಾದಮೇಲೆ ಗಟ್ಟಿ ಆಗುತ್ತೆ, ಅದಕ್ಕೆ ನಾನು ನೀರು ಸಪ್ರೇಟ್ ಏನು ಮಾಡ್ಕೊಂಡಿಲ್ಲ, ಆ ನೀರನ್ನು ಕೂಡ ಅದ್ರಾಗ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿ ಈಗ ನೋಡಿರಿ ಮುಚ್ಚಿಟ್ಟಿನಿ. ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂತು ಅಂದರೆ ಪಲ್ಯ ರೆಡಿ ಆಯಿತು. ಈಗ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಪಕ್ಕಕ್ಕೆ ಎತ್ತಿಟ್ಟು ಈಗ ನೋಡಿರಿ ಚಪಾತಿ ಮಾಡಕತ್ತೀನಿ. ಚಪಾತಿ ಅಂತೂ ಭಾಳ ಸಾಫ್ಟಾಗಿ ಬರ್ತಾವೆ. ಈ ರೀತಿ ನಾವು ಪಲ್ಯ ಮಾಡೋದಕ್ಕಿಂತ ಮುಂಚೆನೇ
ಹಿಟ್ಟು ನಾದಿಟ್ಬಿಟ್ರೆ ಆಮೇಲೆ ಏನಪ್ಪ ಅಂದರೆ ನಾನು ಎಷ್ಟು ದಿವಸ ಮುಂಚೆ ಈಗ ಒಂದು 2-3 ತಿಂಗಳ ಹಿಂದೆ ನಾನು ಇದನ್ನು ಯೂಸ್ ಮಾಡ್ತಿದ್ದಿಲ್ಲ ರೀಲ್ಸ್ ಇನ್ಸ್ಟಾಗ್ರಾಮ್. ಇವಾಗ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ವೀಡಿಯೋನು ಕೂಡ ಹಾಕ್ತಾ ಇದ್ದೀನಿ. ಅದರಲ್ಲಿ ಒಂದು 2-3 ವೀಡಿಯೋ ಬಂದವು ಸ್ಕೂಲಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳವರು, ಆ ಮಕ್ಕಳಿಗೆ ಪೇರೆಂಟ್ಸು ಲಂಚ್ ಬಾಕ್ಸ್ ಅಂದರೆ ಸ್ನ್ಯಾಕ್ಸಿಗೆ ಏನೇನು ಕೊಟ್ಟು ಕಳಿಸಿದ್ರಪ್ಪ ಅಂತಂದರೆ ಮ್ಯಾಗಿ ಮಾಡಿ ಕೊಟ್ಟು ಕಳಿಸಿದಾರೆ, ಕೆಲವೊಬ್ರು ನೂಡಲ್ಸ್ ಕೊಟ್ಟು ಕಳಿಸಿದಾರೆ, ಇನ್ನು ಕೆಲವೊಬ್ರು ಅಂತೂ ಸ್ನ್ಯಾಕ್ಸ್ ಅಂದರೆ ಪಾಕೆಟಲ್ಲಿ ಬರ್ತಾವೆ ನೋಡ್ರಿ, ಹೊರಗಡೆ ಸಿಗ್ತಾವಲ್ಲ ಆ ಥರದ್ದೆಲ್ಲ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ರು. ಅನ್ಹೆಲ್ದಿ ಫುಡ್ಡು ಫುಲ್ಲು. ಒಂದೇ ಒಂದು ಮಗು ಚಪಾತಿ ಮತ್ತು ತರಕಾರಿದು ಏನೋ ಒಂಥರ ಗ್ರೇವಿ ತೊಗೊಂಬಂದಿತ್ತು. ಆ ಹುಡುಗನ ಮಾತ್ರ ಚೆನ್ನಾಗಿತ್ತು ಊಟ. ಇನ್ನು ಮಿಕ್ಕಿದ ಮಕ್ಕಳದಂತೂ ಸ್ನ್ಯಾಕ್ಸು ಬರೀ ಅನ್ಹೆಲ್ದಿನೇ ಇತ್ತು ಫ್ರೆಂಡ್ಸು. ಜಾಸ್ತಿ ಆ ಥರ ಮಕ್ಕಳಿಗೆ ಕೊಡಬಾರ್ದು, ಒಳ್ಳೆಯದಲ್ಲ. ಯಾವಾಗಾದರೂ ಒಂದು ಸಲ ತಿಂದರೆ ಓಕೆ, ಬಟ್ ದಿನಾಲೂ ಅದನ್ನೇ ತಿನ್ನಿಸಿದ್ರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಇವಾಗೇನು ಅನ್ಸಂಗಿಲ್ಲ, ಮುಂದೆ ಪ್ರಾಬ್ಲಮ್ ಆಕೈತಿ ಹೆಲ್ತ್ಗೆ. ಎಲ್ಲನೂ ಈಗಿನ ಕಾಲದಲ್ಲಿ ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ. ಯಾವುದು ಅಷ್ಟು ಒಳ್ಳೆಯದಲ್ಲ, ಅದರಲ್ಲೂ ಈ ಥರದ್ದಂತೂ ಒಳ್ಳೇದಲ್ವೇ ಅಲ್ಲ. ಅದಕ್ಕೆ ಮಕ್ಕಳಿಗೆ ಆದಷ್ಟು ಒಂದು ಸ್ವಲ್ಪ ಕಷ್ಟ ಆದರೆ ಪರವಾಗಿಲ್ಲ, ಬೆಳಿಗ್ಗೆ ಎದ್ದು ಬೇಗ ಎದ್ದು ಮಕ್ಕಳಿಗೆ ಒಂದು ಒಳ್ಳೆಯ ಫುಡ್ ಮಾಡಿಕೊಟ್ಟು ಕಳಿಸಿದ್ರೆ ಅವರು ಕೂಡ ಚೆನ್ನಾಗಿ ಊಟ ಮಾಡಿ ಅವ್ರದ್ದು ಹೆಲ್ತ್ ಕೂಡ ಚೆನ್ನಾಗಿರ್ತೈತಿ. ಆದಷ್ಟು ಬೆಳಿಗ್ಗೆ ಬೇಗ ಎದ್ದು ಮಕ್ಕಳಿಗೆ ಈ ರೀತಿ ನಮ್ಮ ಸೌತ್ ಇಂಡಿಯನ್ ಫುಡ್ಸು ಈ ಥರ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಮಕ್ಕಳಿಗೆ. ಹಾಗಾಗಿ ನಾನಂತರೂ ಆಲ್ಮೋಸ್ಟ್ ಅನ್ಹೆಲ್ದಿ ಫುಡ್ ಅಂತೂ ಜಾಸ್ತಿ ಕೊಡೋದೇ ಇಲ್ಲ. ಕೊಟ್ಟರೆ ಯಾವಾಗ ಆದರೂ ಮನೆಯಲ್ಲೇ ಮಾಡಿಕೊಡ್ತೀನಿ, ಯಾವಾಗಾದರೂ ಒಂದು ಸಲ ಅಷ್ಟೇ. ದಿನಾಲೂ ಆ ಥರದ್ದೆಲ್ಲ ತಿನ್ನಂಗಿಲ್ಲ. ಮ್ಯಾಗಿನೂ ಕೂಡ ಅಷ್ಟೇ, ನಾವು ಮ್ಯಾಗಿ ಒಂದು ತಿಂಗಳಿಗೆ ಒಂದು ಪ್ಯಾಕೆಟ್ ತಂದಿರ್ತೀವಿ. ಆ ಪ್ಯಾಕೆಟಲ್ಲಿ ಒಂದು 2-3 ಸಲ ದೊಡ್ಡದನ್ನು ತರಂಗಿಲ್ಲ, ಚಿಕ್ಕ ತಂದಿರ್ತೀನಿ. ಒಂದು ಸಲ ಎಲ್ಲರೂ ಮಾಡ್ಕೊಂಡು ತಿಂದ್ಬಿಟ್ರೆ ಖಾಲಿಯಾಗಿ ಹೋಗುತ್ತೆ. ಇನ್ನು 1-2 ಉಳಿದಿರ್ತೈತಿ, ಅದನ್ನು ನಮಿತಾಗ ನಾವ್ಯಾಗ ಒಂದು ಸಲ ಮಾಡಿಕೊಟ್ಬಿಡ್ತೀನಿ ಅಷ್ಟೇ. ತಿಂಗಳದಾಗ 1 ಸಲ 2 ಸಲ ಮಾತ್ರ ನಾವು ಮ್ಯಾಗಿ ಕೊಡೋದು, ಇಲ್ಲಾಂದ್ರೆ ಒಂದೊಂದು ಸಲ ಅದನ್ನು ತರೋದಿಲ್ಲ ನಾನು. ಆ ರೀತಿ ಒಂದು ಒಳ್ಳೆ ಫುಡ್ ಕೊಟ್ಟರೆ ಒಳ್ಳೆಯದು ಮಕ್ಕಳಿಗೆ. ಈಗಿನ ಕಾಲದ ಮಕ್ಕಳಿಗೆ ಅಂತೂ ನಾವೇನು ಕೊಡ್ತೀವಿ, ನಾವು ಮನೇಲಿ ಏನು ಕಲಿಸ್ತೀವಿ ಅದನ್ನು ಕಲಿತಾರೆ ಮಕ್ಕಳು. ನಾವು ಅಡುಗೆ ಮಾಡೋಕ್ಕೆ ಬೇಸರ ಮಾಡಿಕೊಂಡು ಹೊರಗಿನ ತಿನ್ನಿಸಿದ್ರೆ ಅದೇ ರೂಢಿ ಬಿದ್ದುಬಿಡ್ತೈತಿ ಮಕ್ಕಳಿಗೆ ಹೊರಗಿಂದ ಬೇಕಂತ ಕೇಳ್ತಾರೆ. ಹಂಗಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೂ ನಮಗೂ ಮಕ್ಳಿಗೆ ಒಳ್ಳೆಯ ಫುಡ್ ಕೊಟ್ಟಿವಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ನಮ್ಮ ಮಕ್ಕಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತಲ್ಲ ಅನ್ನೋದೊಂದು ಖುಷಿ, ಏನೋ ಒಂದು ನೆಮ್ಮದಿ ಇರುತ್ತೆ.
ನೆಕ್ಸ್ಟ್ ಸ್ಯಾಟರ್ಡೆ ಸ್ಕೂಲ್ ಇರುತ್ತೆ. ಈ ಸ್ಯಾಟರ್ಡೆ ಸ್ಕೂಲ್ ಇರುತ್ತೆ. 4th ಸ್ಯಾಟರ್ಡೆ ರಜೆ ಇರುತ್ತೆ. ಬಟ್ ಸೋಮವಾರ ಮಟ್ಟ ರಜೆ. ಜನವರಿ 26 ಅಲ್ಲಿ ತನಕ ಏನೈತಿ ಅಷ್ಟಕ್ಕೊಂದು ರಜೆ ಕೊಟ್ಟರಲ್ಲ ಸೋಮವಾರ ತನಕ. ಸೋಮವಾರ ತನಕ ಇರಲಿ. ಅದೇ ಸೋಮವಾರ ಆಗಸ್ಟ್ ಇದು ಜನವರಿ 26 ಐತಿ. ಏನೈತಿ ಜನವರಿ 26 ಅಂತ ಗೊತ್ತಿಲ್ಲ. ಏನೈತಿ ಅಂತೀವಿ ಈ ಸತಿ ಯಾಕೋ ಎಕ್ಸಾಮ್ ಲಗೂನ ಇಟ್ಕೊಂಡಾರಲ್ಲ. ಜಾತ್ರೆ ಯಾವಾಗಿರೋದು? ಎಕ್ಸಾಮ್ ಇರುತ್ತೆ ಮುಗಿದಿರ್ತಾವೆ. 22ಕ್ಕೆ ಮುಗಿತಾವೆ ಎಕ್ಸಾಮ್. ಇನ್ನೊಂದು ಬಾಚ್ರೆ ಇಲ್ಲ. ಕಳಿಸ್ತೀನಿ ಬಾಚಿಗೆ ಕೊಡ್ತೀನಿ. ಸಾಕ್ಸ್ಕೊಡು. 5:30ಗೆ ಇಟ್ಟಿದ್ದೀನಿ. ಚಪಾತಿ ಮತ್ತು ಚಪಾತಿ ಕೇಳ್ಬಿಟ್ಟು ಮಾಡ್ಬೇಕು ಕೂಡ ಹೀಟ್ ಆಗುತ್ತೆ. ಹಣ್ಣು ತೊಗೊಂಡು ಹೋಗಂಗೆ ಅಂತ ಇನ್ನೊಂದು ಬಂದು ಹಾಕ್ತೀನಿ ಕೂಡ. ಇಶಿತಾರ ಮಮ್ಮಿ ಹಣ್ಣು ಕೊಟ್ಟಿದ್ದೆಲ್ಲ ಇಶಿತ ಆರೆಂಜು ಆ್ಯಪಲ್ ಎಲ್ಲ ನಮ್ಮೆಲ್ಲ ಕೊಡ್ತಾರೆ. ನಾನು ಇಬ್ಬರು ಸೇರಿ ಕುತ್ಕೊಂಡು ತಿಂತೀವಿ. ಯಾವಾಗ ಸ್ಕೂಲಿಂದ ಬರ್ಬೇಕು? ಸ್ನ್ಯಾಕ್ಸ್ ಮೊನ್ನೆ ಆರೆಂಜ್ ಸಿಕ್ಕಿ ಸುಳ್ಳು ಹಂಗ ಕೊಟ್ಟು ಕಳ್ಸಲ್ಲ ಇಡಿಯಲ್ಲ ಹಣ್ಣು ಅನ್ನ ಸುಳ್ಕೊಂಡು ತಿಂದ್ವಿ. ಇಬ್ಬರು ಅಲ್ಪ ಅಲ್ಪ ಇಬ್ಬರು ಒಂದೇ ಕಡೆ ಕುಳಿತಾರೆ. ನಾನು ಏನು ಹೇಳೋದೇ ಇರ್ತದೆ ಸ್ಕೂಲ್ನಾಗ ಬರೋದು ಮಕ್ಕಳು. ನಿನ್ನೆ ಏನಾಯ್ತು ಗೊತ್ತಾ? ನಿನ್ನೆ ಸೋಷಿಯಲ್ ಮ್ಯಾಮು ರಿವಿಷನ್ ಮಾಡಿಸಿದ್ರು. ಅದಾದ್ಮೇಲೆ ಕನ್ನಡ ಮ್ಯಾಮು ಹಂಗೆ ಕೂರಿಸಿದ್ರು. ಕೂರಿಸಿ ಫಸ್ಟ್ ಏನು ಚೆಕ್ ಲಿಸ್ಟ್ ಎಲ್ಲ ತೊಗೊಂಡ್ರು ಕ್ಲಾಸ್ ವರ್ಕ್ದು ಅದೆಲ್ಲ. ಆಮೇಲೆ ನನಗೆ ಹೇಳಿದ್ರು ಕ್ಲಾಸ್ ವರ್ಕ್ ಚೆಕ್ ಮಾಡಿ ಆಮೇಲೆ ಪ್ರಾಜೆಕ್ಟ್ ಯಾರು ಕೊಟ್ಟಿಲ್ಲ ಅಂತಂದು ಚೆಕ್ ಮಾಡ್ಕೊತ ಎಲ್ಲರಿಗೂ ಸೀಲು ಕರೆಕ್ಷನ್ ಆಗಿತ್ತು. ಒಬ್ರೊಬ್ರದಾಗಿದ್ದಿಲ್ಲ. ಅವ್ರನ್ನ ಹೊರಗಡೆ ಕಳಿಸಿದ್ರು ಮ್ಯಾಮು. ಆಮೇಲೆ ಏನು ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಕ್ಷರ ಟೆಕ್ಸ್ಟ್ ಬುಕ್ಕಲ್ಲಿ ಹುಡ್ಕೊಂಡು ಬರೀರಿ. ಒಂದು ಹುಡುಕಿದೆ 20 ಸಜಾತಿ 20 ಹುಡುಕಿದೆ. ವಿಜಾತಿ ಒಂದು 10 ಹುಡುಕಿದೆ. ಡೆಮೋ ಕ್ಲಾಸ್ ಬಂತು ಕನ್ನಡ ಬಂತು. ನೆಕ್ಸ್ಟ್ ವರ್ಷ ಕೊಟ್ಟಿಲ್ಲ ಮ್ಯಾಮ್ ಇರಲ್ಲ ಅಂತ. ಅಲ್ಲೇ ಇರುತ್ತೆ ನೋಡಿ. ನೋಡ್ರಿ ರೆಡಿಯಾಗಿ ಹೊಂಟ್ಲ. ಸ್ಕೂಲಿಗೆ ಎಲ್ಲರೂ ಹೋಗಿ ಬಂದಾರ. ನೀನು ಹೋಗ್ಬೇಕೀಗ. ಹೋಗಿ ಮುಗ್ಸ್ಯಾರ ಅವ್ರು ಸ್ಕೂಲಿಗೆ ಹೋಗೋದು. ನಮ್ಮ ನಾವೇ ಆಲೆ ಎದ್ಬಿಟ್ಟ. ಈಗ ಕರ ಓಡಿಸ್ತಾಳ ಮುಸ್ಟಿ ತಿಕ್ತಾಳ ನೆಲ ಓಡಿಸ್ತಾಳ. ಬಾಯ್. ಯಾಕ ಕ್ವಶನ್ಸ್ ಕಂಪ್ಲೀಟ್ ಮಾಡ್ತಾರೆ. ಸ್ವಲ್ಪ ಕ್ಲಾಸಸ್ ತೊಗೊತಾರೆ. ಕೂರಿಸ್ಕೊಂಡು 8th 9th 10th 10th ಬಾಯ್. ಲಘು ಹೊಂಟಾಳ ಇವತ್ತು. ನಾನು
ಈಗ ಮನಗಿಸ್ತೀನಿ ಒಂದು 10 ನಿಮಿಷ ಪಕ್ಕಕ್ಕೆ ಮುಕ್ಕೊಂಡಂದು ಮುಕ್ಕೊಂಬಿಡ್ತಾಳೆ. ಅಕ್ಕಿನ ಮನಗಿಸಿ ಮತ್ತು ನಾನು ಚಪಾತಿ ಮಾಡಬೇಕು. ಇನ್ನು ಇಷ್ಟಕೊಂಡ ಹಿಟ್ಟು ಐತಿ, ಇಲ್ಲೊಂದು 3 ಒಳ್ಳೆ ಅದಾವೆ. ಅಕ್ಕಿಗೆ 3 ಮಾಡಿ ಕೊಟ್ಟು ಕಳಿಸಿದೆ. ಈಗ ನಮಗೆ ಮಾಡಬೇಕು, ನಮ್ಮ ಮನೆಯವ್ರಿಗೆ ನಮಗೆ ಅವ್ರಿಗೆ ಬಾಕ್ಸಿಗೆ ತಿನ್ನೋಕೆ ಕಟ್ಟಬೇಕು.